IVF ಇಂದ ಹುಟ್ಟುವಂತಹ ಮಗು ಎಷ್ಟು ಸುರಕ್ಷಿತ, ಏನೂ ಮಾಡದೆ ಮನೆಯಲ್ಲೇ ಪ್ರೆಗ್ನೆನ್ಸಿ ಆದಂತಹ ಮಕ್ಕಳು ಕೂಡ ಕೆಲವು ಅಬ್ನಾರ್ಮಲ್ ಬರ್ತವೆ ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಲೇಬಲ್ ಮಾಡ್ತೀವಿ. 35 ದಾಟಿದ ಮೇಲೆ ಅವರಲ್ಲಿ ಬೇರೆ ಪ್ರಾಬ್ಲಮ್, ಶುಗರ್ ಬರುವಂಥದ್ದು, BP ಬರುವಂಥದ್ದು, ಕೊನೆಗೆ ಒಂದು ಚಿಗುರು ಹುಟ್ಟಿರುತ್ತೆ, ಒಂದು ಆಶಾ ಕಿರಣ ಹುಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಜಾಸ್ತಿ ಜತನದಿಂದ ಕಾಪಾಡ್ತೀವಿ. ನಾವಿನ್ನು ಸಾಕಷ್ಟು ಜನಕ್ಕೆ IVF ಬಗ್ಗೆ ಗೊತ್ತಿರಲ್ಲ. ಇನ್ನು ಕೆಲವರಿಗೆ ಗೊತ್ತಿದ್ರೂ ಕೂಡ ಅದರ ಮೊರೆ ಹೋಗೋಕ್ಕೆ ಭಯ ಇರುತ್ತೆ. ನಾರ್ಮಲ್ ಪ್ರೆಗ್ನೆನ್ಸಿ ಆಗೋ ಥರ ಇರುತ್ತೋ ಅಥವಾ ಬೇರೆ ಏನಾದರೂ ಕಾಂಪ್ಲಿಕೇಶನ್ಸ್ ಬರುತ್ತೋ ಏನು ಅಂತ. ಸೊ ಇಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಷ್ಟು ಸೇಫ್ ಅನಿಸುತ್ತೆ IVF? ಹೌದು, ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ಅಪೇಕ್ಷಾ. ಯಾಕಂದರೆ ನಮ್ಮ ಹಾಸ್ಪಿಟಲ್ ಅಂದರೆ ಎಲ್ಲಿಗಾದರೂ ಕ್ಲಿನಿಕ್ಕಿಗೆ ಪೇಷಂಟ್ ಬಂದು ಡಾಕ್ಟ್ರ ಮುಂದೆ ಕೂತಾಗ ಅವರ ಮನಸ್ಸಿನಲ್ಲಿ ಬರುವಂಥ ಫಸ್ಟ್ ಪ್ರಶ್ನೆನೇ ಇದು. ಅಂದರೆ ನಮಗೆ ನಾರ್ಮಲ್ ಆಗಿ ತಂತಾನೇ ಪ್ರೆಗ್ನೆನ್ಸಿ ಆಗಿಲ್ವಲ್ಲ, ಡಾಕ್ಟ್ರೇನು IVF ಮಾಡ್ತೀನಿ ಅಂತ ಹೇಳ್ತಾರೆ. IVF ಇಂದ ಹುಟ್ಟುವಂತಹ ಮಗು ಎಷ್ಟು ಸುರಕ್ಷಿತ, ತಾಯಿಗೆ ತೊಂದರೆ ಆಗುತ್ತಾ, ಮಗುಗೆ ತೊಂದರೆ ಆಗುತ್ತಾ, ಡೆಲಿವರಿ ಟೈಮ್ನಲ್ಲಿ ತೊಂದರೆ ಆಗುತ್ತಾ, ಯಾವ ಥರ ಡೆಲಿವರಿ ಆಗುತ್ತೆ, ಆ ಮಗುವಿನ ಜೀವನ ಮುಂದೆ ಹೇಗಿರುತ್ತೆ, ಬೇರೆ ಸರ್ವೇ ಸಾಮಾನ್ಯರು ಇರುವ ಥರನೇ ನಮ್ಮ ಮಗುನೂ ಇರುತ್ತಾ, ಈ ಥರದ್ದೆಲ್ಲ ನೂರಾರು ಪ್ರಶ್ನೆಗಳು ಅವ್ರ ತಲೆಯಲ್ಲಿ ಬರುತ್ತೆ. ನಾನು ಆಗಲೇ ಹೇಳಿದ ಹಾಗೆ ನಾವು ಕೌನ್ಸೆಲಿಂಗ್ ಅಥವಾ ಪೇಷಂಟ್ ಹತ್ರ ನಾವು ಸಮಾಲೋಚನೆ ಮಾಡಿದಾಗ ಇದೆಲ್ಲವನ್ನೂ ನಾವು ಅವರಿಗೆ ಹೇಳಲೇಬೇಕು. ಅವ್ರಿಗೆ ಗೊತ್ತಿಲ್ಲದಿದ್ದರೂ ನಾವಾಗೇ ಹೇಳಬೇಕು. ಯಾಕಂದರೆ ಅವರ ಮನಸ್ಸಿನಲ್ಲಿ ಫಿಯರ್ ಇರುತ್ತೆ. ಅವ್ರ ಮನೆಗೆ ಹೋದ ಮೇಲೆ ಅವರಿಗೆ ನೀನು ಈ ಪ್ರಶ್ನೆ ಕೇಳಿಲ್ವಾ ಅಂತ ನೆರೆಹೊರೆಯವರು ಅಥವಾ ಮನೇಲಿರೋ ಇನ್ಯಾರಾದರೂ ಈ ಪ್ರಶ್ನೆ ಕೇಳಿಲ್ವಾ ಅಂತ ಅವ್ರಿಗೆ ಕೇಳಿದಾಗ, ಓ ನಾನು ಇದು ಕೇಳಬೇಕಿತ್ತಲ್ಲ ಡಾಕ್ಟ್ರನ್ನ ಅನ್ನೋದು ಅವ್ರ ತಲೆಗೆ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಏನು ಹೇಳಬೇಕು ಅಂತಂದರೆ, IVF ಇಂದ ಹುಟ್ಟುವಂತಹ ಮಗು 100% ಸೇಫ್. ಅಂದರೆ ಇದು ಈ IVF ಅನ್ನೋದು ಇವತ್ತು ನಿನ್ನೆದಲ್ಲ, ಇದು ಬಹಳಷ್ಟು ವರ್ಷಗಳಿಂದ ನಡೀತಾ ಇದೆ. ಇದಕ್ಕೆ ನಾನು ಒಂದು ಸಾಕ್ಷಿ ಹೇಳ್ತೀನಿ ನಿಮಗೆ. IVF ಇಂದ ಫಸ್ಟ್ ಅಂದರೆ ಪ್ರಪಂಚದಲ್ಲೇ ಮೊದಲ ಮಗು ಹುಟ್ಟಿರೋದು ಲೂಯಿ ಬ್ರೌನ್ ಅಂತ ಒಂದು ಹುಡುಗಿ. ಆಕೆಗೀಗ 30-40 ವರ್ಷ ಹತ್ರನೇ ಬಂದಿದ್ದಾಳೆ. ಇಲ್ಲಿವರೆಗೂ ಆಕೆ ಸೇಫ್ ಆಗಿದ್ದಾಳೆ. ಸೇಫ್ ಆಗಿರೋದು ಮಾತ್ರ ಅಲ್ಲ, ಆಕೆ ನನ್ನ ಫೇಸ್ಬುಕ್ ಫ್ರೆಂಡ್ ಆಲ್ಸೋ, ಬಿಕಾಸ್ ಅವ್ರದ್ದು ಏನೇನಂತ ನನಗೆ ಬರ್ತಾ ಇರುತ್ತೆ. ದಟ್ ಮೀನ್ಸ್ ಅವ್ರ ಆ್ಯಕ್ಟಿವಿಟೀಸು ಎಲ್ಲ ಅಷ್ಟು ಚೆನ್ನಾಗಿದೆ ಇವತ್ತಿಗೂ. ಆಕೆಗೆ ನೆಕ್ಸ್ಟ್ ತಂತಾನೇ ಮಗು ಹುಟ್ಟಿದೆ. ಆಕೆ IVFನ ಮೊರೆ ಹೋಗದೆ, IVFನ ಸಹಾಯ ಇಲ್ಲದೆ ಆಕೆಗೆ ತಂತಾನೇ ಮಕ್ಕಳಾಗಿದೆ. ಅಂದರೆ ಅಲ್ಲಿವರೆಗೂ ಅದು ಸೇಫ್. ಮಕ್ಕಳಾಗೋದು ಒಂದೇ ಅಲ್ಲ, ಆಕೆಯ ಬೇರೆ ಹೆಲ್ತ್ ಕೂಡ ಚೆನ್ನಾಗಿದೆ. ಅಂದರೆ ನಾವು IVFನ ಎಷ್ಟೋ ವರ್ಷದಿಂದ ಮಾಡೋದ್ರಿಂದ ಪ್ರಾಬ್ಲಮ್ ಇದ್ದರೆ ಇಷ್ಟೊತ್ತಿಗೆ ಅದು ಗೊತ್ತಾಗಿರೋದು. ಅದಲ್ಲದೆ ನಾವು IVFಗೆ ಯೂಸ್ ಮಾಡುವಂತಹ ಇಂಜೆಕ್ಷನ್ಸ್ ಆಗಲಿ, ಟ್ಯಾಬ್ಲೆಟ್ಸ್ ಆಗಲಿ, ಅಥವಾ ನಾವು ಪೇಷಂಟಿಗೆ ಪದೇ ಮಾಡುವಂಥ ಸ್ಕ್ಯಾನ್ ಆಗಲಿ, ಎಲ್ಲವೂ ಸೇಫ್ ಆಗಿರುತ್ತೆ. ಅದಕ್ಕೆ ಯೂಸ್ ಮಾಡುವಂಥ ಮೀಡಿಯಾ ವಾಟೆವರ್, ಅದಕ್ಕೆ ಸುಮಾರು ಐಟಮ್ಸ್ ನಾವು ಯೂಸ್ ಮಾಡೋದಿರುತ್ತೆ. ಬಟ್ ಎಲ್ಲವೂ ಇಲ್ಲಿ ತನಕ ಅದು ಪ್ರಾಬ್ಲಮ್ ಅಂತ ಏನೂ ಕಂಡಿಲ್ಲ. ಒಂದು 3-4% ಕೆಲವು ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ. ಇದು IVF ಇಂದ ಅಂತ ನಾನು ಹೇಳಲ್ಲ, ನಾರ್ಮಲ್ಲಾಗಿ ಪ್ರೆಗ್ನೆಂಟ್ ಆದ ಲೇಡಿ ಕೂಡ, ಅಂದರೆ ಈಗ 6 ತಿಂಗಳಿಂದ ಮದುವೆ ಆಯಿತು, ಈಗ ಪ್ರೆಗ್ನೆಂಟ್ ಆದಲು ಅಂತ ಬಂದಿರುವ ಹೆಂಗಸರಿಗೂ ಕೂಡ ಅಷ್ಟು ಚಾನ್ಸ್ ಇದ್ದೇ ಇರುತ್ತೆ. ಅಷ್ಟು ಸಂಭವ ಏನೋ ಹಾರ್ಟ್ನಲ್ಲಿ ಮಗು ಪ್ರಾಬ್ಲಮ್ ಆಗೋದು ಅಥವಾ ಬೇರೆ ಬ್ರೈನಲ್ಲಿ ಪ್ರಾಬ್ಲಮ್ ಆಗೋದು, ಈ ಥರ ಪ್ರಾಬ್ಲಮ್ಸು ದೇವರು ಎಲ್ಲ ಮಕ್ಕಳನ್ನೂ ನಾರ್ಮಲ್ಲಾಗಿ ಭೂಮಿಗೆ ಇಳಿಸಲ್ಲ. ಕೆಲವು ಅಬ್ನಾರ್ಮಲ್ ಮಕ್ಕಳು ಏನೂ ಮಾಡದೆ ಮನೆಯಲ್ಲೇ ಪ್ರೆಗ್ನೆನ್ಸಿ ಆದಂತಹ ಮಕ್ಕಳು ಕೂಡ ಕೆಲವು ಅಬ್ನಾರ್ಮಲ್ ಬರ್ತವೆ, ನಾವೇ ಕಂಡಿದ್ದೀವಿ ಎಷ್ಟೋ ಸತಿ. ಸೊ ಹೀಗೆ ಅವರೇನೂ ಮಾತ್ರೆ ತಿಂದಿರಲ್ಲ ಪ್ರೆಗ್ನೆನ್ಸಿನಲ್ಲಿ, ಅಂದರೆ ತೊಂದರೆ ಆಗುವಂಥ ಮಾತ್ರೆ ಆಗಲಿ ಅಥವಾ ಬೇರೆ ಆ್ಯಂಟಿಬಯೋಟಿಕ್ ಆ ಥರ ಏನೂ ತಿಂದಿರಲ್ಲ. ಆದರೂ ಈ ಥರ ಮಕ್ಕಳು ಹುಟ್ಟುವ ಚಾನ್ಸ್ 3-4% ಇರುತ್ತೆ. ಹಾಗೆಯೇ ಅಷ್ಟೇ ಇನ್ಸಿಡೆನ್ಸ್ ಕೂಡ ಅಥವಾ ಅಷ್ಟೇ ಸಂಭವ ಕೂಡ IVFನಲ್ಲಿ ಕಂಡುಬರೋದು. ಆದರೆ ನಾವು IVFನ ಸ್ವಲ್ಪ ಜಾಸ್ತಿ ಗಮನ ಇಟ್ಟು ನೋಡಬೇಕಾಗತ್ತೆ, ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಲೇಬಲ್ ಮಾಡ್ತೀವಿ. ಯಾಕಂದರೆ ಕಷ್ಟಪಟ್ಟು ಬಂದಿದ್ದನ್ನು ಯಾವಾಗಲೂ ಯಾರೇ ಆಗಲಿ ಜತನವಾಗಿ ಕಾಪಾಡ್ತಾರೆ ಅಲ್ವಾ. ತುಂಬ ಪ್ರಯತ್ನ ಬಿದ್ದಿರ್ತೀವಿ, ತುಂಬ ಸತಿ ಅದರಲ್ಲಿ ಎಡವಿರ್ತೀವಿ, ತುಂಬ ಫೇಲ್ಯೂರ್ ಆಗಿರುತ್ತೆ, ಕೊನೆಗೆ ಒಂದು ಚಿಗುರು ಹುಟ್ಟಿರುತ್ತೆ, ಒಂದು ಆಶಾ ಕಿರಣ ಹುಟ್ಟಿರುತ್ತೆ. ಅಂಥ ಸಂದರ್ಭದಲ್ಲಿ ಅದನ್ನು ಜಾಸ್ತಿ ಜತನದಿಂದ ಕಾಪಾಡ್ತೀವಿ. ಸೊ ಹಾಗಾಗಿ IVFಗೋಸ್ಕರ ಕೇರ್ ಜಾಸ್ತಿ ಇರುತ್ತೆ. ಮನೆಯವರೇ ಕೂಡ ಕೇರ್ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಇಷ್ಟು ವರ್ಷದ ಮೇಲೆ ಆಗಿದೆಯಲ್ಲ, ಹೇಗೋ ಒಂದು ದಡ ಸೇರಲಿ, ಈಕೆಗೆ ಒಂದು ಮಗು ಆಗಲಿ ಅನ್ನೋ ಅವರಿಗೆ ಆಸೆ ಅಥವಾ ಅವ್ರಿಗೆ ಕಾಳಜಿ, ಅವರ ಯೋಚನೆಗಳು
ಜಾಸ್ತಿ ಇರುತ್ತೆ. ಅದರ್ವೈಸ್ ನಾವು ನೋಡಿದ ಹಾಗೆ ಮಗುವಿನಲ್ಲಿ ಪ್ರಾಬ್ಲಮ್ ಇರೋದಿಲ್ಲ. ಆದರೆ ಈ ಲೇಡೀಸ್ ಯೂಶ್ವಲಿ ಸ್ವಲ್ಪ ಏಜ್ ಜಾಸ್ತಿ ಆಗಿ ನಮ್ಮ ಹತ್ರ ಬರ್ತಾರೆ ನೋಡಿ. ಯಾಕಂದರೆ 28 ವರ್ಷದ 26 ವರ್ಷದ ಹುಡುಗಿ ಯೂಶ್ವಲಿ IVFಗೆ ಬರೋದಿಲ್ಲ. ಯಾಕಂದರೆ ಅವರೇ ಅಂದ್ಕೊಳ್ತಾರೆ ನನಗಿನ್ನೂ ವಯಸ್ಸು ಚಿಕ್ಕದು, ಇಷ್ಟು ಬೇಗ ಮಗು ಬೇಡ, ಅಥವಾ ಬೇಗ ಮದುವೆ ಆಗಿದ್ದರೂ ಕೂಡ ಕೆಲವರು 30 ವರ್ಷ ಆದಮೇಲೆ ಮಕ್ಕಳಾಗಲಿ ಅನ್ನೋದು ಒಂದು ಇರುತ್ತೆ, ಟೈಮ್ ಇದೆಯಲ್ಲ, ಯೂಶ್ವಲಿ ಬರಲ್ಲ ನೋಡಿ. ಸೊ ಹಾಗಾಗಿ 35 ಏಜ್ ದಾಟಿದವ್ರು ಬರೋದು. ಸೊ ಹಾಗೆ ಏಜ್ ದಾಟಿ ಬಂದವರಲ್ಲಿ IVF ಮಾಡಿದ್ದೀವಿ ಅಂತಲ್ಲ, ಅದರ್ವೈಸ್ ಆಲ್ಸೋ ಅವರು ನಾರ್ಮಲ್ ಪ್ರೆಗ್ನೆಂಟ್ ಆಗಿ ಬಂದರೂ ಕೂಡ ನಾರ್ಮಲ್ ಆಗುವಂಥ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ 35 ಏಜ್ ದಾಟಿದ ಮೇಲೆ. ಸೊ ಹಾಗೆ ಆದರೆ ಪ್ರೆಗ್ನೆನ್ಸಿ IVFಯಿಂದನೋ ನಾರ್ಮಲ್ಲಿಂದನೋ ಒಟ್ಟಾರೆ ತಾಯಂದಿರ ವಯಸ್ಸು 35 ದಾಟಿದ ಮೇಲೆ, 30 ಆದಮೇಲೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. 35 ದಾಟಿದ ಮೇಲೆ ಅವರಲ್ಲಿ ಬೇರೆ ಪ್ರಾಬ್ಲಮ್, ಶುಗರ್ ಬರುವಂಥದ್ದು, BP ಬರುವಂಥದ್ದು, ಅಥವಾ ಸ್ವಲ್ಪ ಬೇಗ ಅಬಾರ್ಷನ್ ಆಗುವಂಥ ಚಾನ್ಸು. ಸೊ ಈ ಥರ ಎಲ್ಲ ಅವರಿಗೆ ಜಾಸ್ತಿ ಇರುತ್ತೆ. ಇದು ಅಮ್ಮನ ಅಥವಾ ತಾಯಿಯ ವಯಸ್ಸು ಜಾಸ್ತಿ ಆಗಿದ್ದಕ್ಕಾಯಿತು ಅಷ್ಟೇ ಹೊರತು ಬರೀ IVFಯಿಂದ ಅಂತ ನಾವು ಹೇಳೋದಿಲ್ಲ. ಸೊ ಇದಿಷ್ಟು IVFನ ಸುರಕ್ಷಿತತೆ ಬಗ್ಗೆ ನಾವು ಮಾತನಾಡಬೇಕು ಅಂತಂದರೆ. IVF ಎಷ್ಟು ಸೇಫ್ ಅನ್ನೋದನ್ನು ತಿಳಿಸಿಕೊಟ್ರಿ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.